ಜಸ್ಟಿಸ್ ಫಾರ್ ಭಾರತಿ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈ ಒಂದು ಅಭಿಯಾನವನ್ನು ಶುರು ಮಾಡಿತ್ತು. ಜಸ್ಟಿಸ್ ಫಾರ್ ಭಾರತಿ ಅನ್ನುವ ಅಭಿಯಾನ, ಈ ಕ್ಯಾಂಪೇನ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಸ್ವಾಮೀಜಿಗಳಿಂದ ಬೆಂಬಲ ಸಿಗ್ತಾ ಇದೆ. ಘಟನೆಗಳು ನಡೀತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯ. ಈ ರಾಜ್ಯದಲ್ಲಿ ಶರಣರ ನಾಡಿನಲ್ಲಿ, ಅದು ಬಸವ ಕಲ್ಯಾಣ, ಇಲ್ಲೇ ಲಕ್ಷದ ಮೇಲೆ 96,000 ಪ್ರಮಥ ಗಣ್ಯಗಳು, ಬಸವಾದಿ ಪ್ರಮಥರು ಇಲ್ಲೆಲ್ಲ ಬಿತ್ತಿರ್ತಕ್ಕಂಥ ಈ ನಾಡಿನಲ್ಲಿ ಇಂಥ ಕ್ರೂರ ಘಟನೆಗಳು ನಡೀತಾ ಇರುವಂಥದ್ದು ಇದು ಭಾಳ ದೊಡ್ಡ ದುರಂತ. ಕಳೆದ ಬಾರಿ ಹುಬ್ಬಳ್ಳಿಯಲ್ಲೂ ಕೂಡ ಅಂಜಲಿ ಹಿರೇಮಠ ಅಂತಕ್ಕಂಥ ಯುವತಿ ಆಗಲಿ, ಮತ್ತು ನಮ್ಮ ಸಮಾಜದ ನೇಹಾ ಹಿರೇಮಠ, ಅಂಜಲಿ ಅಂಬಿಗೇರ್ ಅಂತಕ್ಕಂಥ ಯುವತಿ, ನಮ್ಮ ಸಮಾಜದ ಯುವತಿ, ಇವತ್ತು ಈ ಬಸವ ಕಲ್ಯಾಣದ ಈ ಗುಣತೀರ್ಥವಾಡಿಯಲ್ಲಿ ನಮ್ಮ ಈ ಯುವತಿ ಭಾಗ್ಯಶ್ರೀ ಈ ಯುವತಿ ಇವತ್ತು ಕ್ರೂರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು, ಇದು ಭಾಳ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿರ್ತಕ್ಕಂಥದ್ದು, ಇದು ಭಾಳ ಕ್ರೂರವಾಗಿರ್ತಕ್ಕಂಥ ಘಟನೆ. ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಮುಖ್ಯಮಂತ್ರಿಗಳು ವಿಶೇಷವಾದಂಥ ಕಾನೂನನ್ನು ತಗೊಂಡು ಬಂದು ಇಂಥ ಕ್ರೂರವಾಗಿ ಮಾಡುವಂಥ ಒಂದು ಅಪರಾಧಿಗಳಿಗೆ ಉಗ್ರವಾದಂಥ ಶಿಕ್ಷೆ ಕೊಡಬೇಕು. ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ಇಂಥ ಘಟನೆಗಳು ಮರುಕಳಿಸದಂತೆ ನೋಡಬೇಕು. ಗೃಹ ಮಂತ್ರಿಗಳು ಕೂಡ ಇದನ್ನು ಗಮನಿಸಬೇಕು. ಅದಕ್ಕೆ ಆ ಮುಖಾಂತರ ಈ ಸಾಂತ್ವನ ಕುಟುಂಬಕ್ಕೆ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಭೇಟಿ ನೀಡಿ ಇದಕ್ಕೆ ಪರಿಹಾರವನ್ನು ನೀಡಬೇಕು, ಹೆಚ್ಚಿನ ಪರಿಹಾರವನ್ನು. ಇವರಿಗೆ ಭಾಳ ಕಡು ಬಡವರಿದ್ದಾರೆ. 2 ಮಕ್ಕಳು ಅದಾವೆ, ಸಣ್ಣ ಮಕ್ಕಳದಾವ. ಆ ಮಕ್ಕಳಿಗೆ ಒಂದು ಗೌರ್ಮೆಂಟ್ ನೌಕರಿ ಆಗಲಿ, ಮತ್ತು ಒಂದು ಅವರಿಗೆ ಮನೆ, ಅವ್ರಿಗೊಂದಿಷ್ಟು ಜಮೀನು, ಒಂದಿಷ್ಟು ಹೆಚ್ಚಿನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈ ಮುಖಾಂತರ ನಾವು ಸರ್ಕಾರಕ್ಕೆ ಆದೇಶವನ್ನು ಮಾಡ್ತೇವೆ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಆಯಿತು ಅಂತ ಘಟನೆ ಆದಾಗ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳೆಲ್ಲ ವಿಸಿಟ್ ಮಾಡೋದು. ಇದಕ್ಕೊಂದು ಶರಣರ ನಾಡಿದೆ, ಸಮಾಜದೊಂದು ಕುಟುಂಬಕ್ಕೆ ಅನ್ಯಾಯ ಆಗ್ಯದ. ಯಾರು ಕೂಡ ಚಕ್ಕಾರ ಎತ್ತಲಕ್ಕೆ ತಯಾರಿಲ್ಲಲ್ಲ, ಯಾರು ಬರ್ಲಕ್ಕೆ ತಯಾರಿಲ್ಲ, ಚಕ್ಕಾರ ಎತ್ತಲಕ್ಕೆ ತಯಾರಿಲ್ಲ. ಕರ್ಲಕ್ಕೆ ಹೋಗ್ಬೇಕೇನು ಬೆಂಗಳೂರು ಮುಖ್ಯಮಂತ್ರಿಗಳು? ಅದೇ ನಮಗೆ ಆಶ್ಚರ್ಯ ಆಗ್ಯದ. ಅಲ್ಲಿ ಹುಬ್ಬಳ್ಳಿಯಲ್ಲಿ ಆ ಘಟನೆ ಆದಾಗ ಎಲ್ಲರೂ ಓಡಿ ಬಂದರು. ಆವಾಗ ಇವತ್ತು ಬರ್ತಾ ಇಲ್ಲ. ಈಗ ರಾಜಕೀಯ ಇರಲಿ, ಎಲೆಕ್ಷನ್ ಇರಲಿ, ಓಡಿ ಬರ್ತಾರೆ. ಈಗ ಎಲೆಕ್ಷನ್ ಮುಗಿದ್ರೂ ಕೂಡ ಇವತ್ತು ಘಟನೆಗಳಾದಾಗ ಜನನಾಯಕರು ಬರಬೇಕು. ಇಂಥ ಘಟನೆಗಳಾದಾಗ ಅವ್ರು ಬರಬೇಕು. ಬರದೇ ಇರತಕ್ಕಂಥದ್ದು ಈ ಸಣ್ಣ ಸಮಾಜ, ಕೋಲಿ ಸಮಾಜ ಇವತ್ತು ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಸಮಾಜ. ಅದಕ್ಕೆ ಈ ಒಂದು ಟೋಕರಿ ಕೋಳಿ ಸಮಾಜಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಬರಬೇಕಾಗಿತ್ತು. ಬರದೇ ಇರತಕ್ಕಂಥದ್ದು ಇದು ವಿಷಾದನೀಯ. ಇದು ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರಚಾರ ಆಗಿ ಇದು ಹೋರಾಟ ಆಗದೇ ಇರತಕ್ಕಂಥದ್ದು ನಮ್ಮ ಸಮಾಜ. ಜಸ್ಟಿಸ್ ಫಾರ್ ಭಾರತಿ ಅಭಿಯಾನವನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಅವರ ಕುಟುಂಬದ ಜೊತೆಯಲ್ಲಿ ನಿಲ್ಲುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದು, ಈಗ ಸ್ವಾಮೀಜಿಗಳ ಬೆಂಬಲ ಕೂಡ ಸಿಗ್ತಾ ಇದೆ. ಈ ಒಂದು ಅಭಿಯಾನಕ್ಕೆ ಸ್ವಾಮೀಜಿಗಳು ಆಗಮಿಸಿ ಅವರು ಮಾತಾಡಿದ್ದಾರೆ. ಅವರ ಕುಟುಂಬಕ್ಕೆ ಡಿ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಚ್ಚರಿಯ ಅಂಶಗಳು ಈಗ ಹೊರ ಬರ್ತಾನೆ ಇದೆ. ಒಂದು ಕಡೆ ಜೈಲಲ್ಲಿರುವಂಥ ದರ್ಶನ್ ವಿಲ ಅಂತ ಒದ್ದಾಡ್ತಾ ಇದ್ರೆ, ಹೊರಗಿರುವಂತಹ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ದೇವರ ಮೊರೆ ಹೋಗ್ತಿದ್ದಾರೆ. ಹೇಗಾದರೂ ಮಾಡಿ ಇದಕ್ಕೆ ಬಿಡುಗಡೆ ಭಾಗ್ಯ ಸಿಗಲಿ ಅಂತೇಳಿ ನೋಡ್ಕೊಂಬ. ಜುಲೈ 25, 2024 ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ಚಂಡಿಕಾಯಾಗ. ಆಗಸ್ಟ್ 4, 2024 ಬೆಂಗಳೂರು ಬನಶಂಕರಿ ದರ್ಶನ ಪಡೆದ ವಿಜಯಲಕ್ಷ್ಮಿ. ಸೆಪ್ಟೆಂಬರ್ 6, 2024 ರಾಯಚೂರು ರಾಘವೇಂದ್ರ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ. ಸೆಪ್ಟೆಂಬರ್ 8, 2024 ಅಸ್ಸಾಂ ಕಾಮಾಖ್ಯ ದೇವಸ್ಥಾನಕ್ಕೆ ವಿಜಯಲಕ್ಷ್ಮಿ ಭೇಟಿ.
ಕಾರ್ಯೇಷು ದಾಸಿ ಶರಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಶಯನೇಶು ರಂಭ. ಪತಿಗೋಸ್ಕರ ಸತಿ ಅನೇಕ ತ್ಯಾಗ ಮಾಡಿದ್ದನ್ನ ಕಂಡಿದ್ದೇವೆ, ಕೇಳಿದ್ದೇವೆ. ಅದಕ್ಕೆ ಫ್ರೆಶ್ ಉದಾಹರಣೆ ವಿಜಯಲಕ್ಷ್ಮಿ. ಜೈಲಲ್ಲಿರೋ ದರ್ಶನ್ನ ಉಳಿಸಿಕೊಳ್ಳಲು ಶಕ್ತಿ ಮೀರಿ ಪ್ರಯತ್ನ ಪಡುತ್ತಿದ್ದಾಳೆ. ಏನೇ ತಪ್ಪು ಮಾಡಿದ್ರೂ ಕ್ಷಮಿಸಿ ಪತಿ ರಕ್ಷಣೆಗೆ ಮುಂದಾಗೋದು ಇತ್ತೀಚಿನ ದಿನಗಳಲ್ಲಿ ತೀರಾ ಕಡಿಮೆ. ಆದರೆ 12 ವರ್ಷದ ಹಿಂದೆಯೇ ಹೆಂಡತಿಗೆ ಹಿಗ್ಗಾಮುಗ್ಗಾ ಹೊಡೆದಿದ್ರು ಅಂದು ಪತಿ ಜೊತೆಗೆ ನಿಂತಿದ್ದು ಇದೇ ವಿಜಯಲಕ್ಷ್ಮಿ. ಇಂದು ಗಂಡ ಅದೇನೇ ಮಾಡಿದ್ರೂ ಗಂಡನ ಬಿಡುಗಡೆಗಾಗಿ ದೇವರ ಮೊರೆ ಹೋಗಿದ್ದಾರೆ ಈ ಮಹಾತಾಯಿ. ದರ್ಶನ್ ಬಿಡುಗಡೆಗಾಗಿ ಕಾನೂನು ಹೋರಾಟದ ಜೊತೆಗೆ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗುತ್ತಿದ್ದಾರೆ. ಇದೀಗ ಅಸ್ಸಾಂ ರಾಜಧಾನಿ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಭಾರತದ 51 ಶಕ್ತಿಪೀಠಗಳ ಪೈಕಿ ಕಾಮಾಖ್ಯ ದೇವಸ್ಥಾನ ಕೂಡ ಒಂದಾಗಿದೆ. ದುಷ್ಟಶಕ್ತಿಗಳಿಂದ ಮುಕ್ತಿ ಪಡೆಯಲು ಬಹುತೇಕರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಇದೀಗ ರೇಣುಕಾಸ್ವಾಮಿ ಕೊಲೆಯ ಬಲೆಯಲ್ಲಿ ಸಿಲುಕಿದ್ದು ಪತಿಯನ್ನ ಪಾರು ಮಾಡಲು ಪವರ್ಫುಲ್ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿ ಗ್ಯಾಂಗ್ನ 17 ಸದಸ್ಯರ ಪೈಕಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದು ಪ್ರದೋಷ್ ಕೊಟ್ಟಂತ ಹೇಳಿಕೆ. ಹಾಗಾದ್ರೆ ಪ್ರದೋಷ್ ಹೇಳಿರೋದೇನು? ಆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ. ಇದು ರೇಣುಕಾ ಚಾರ್ಜ್ ಶೀಟ್ನ ಬಿಗ್ ಎಕ್ಸ್ಕ್ಲೂಸಿವ್. ಚಾರ್ಜ್ ಶೀಟ್ನಲ್ಲಿ ಸ್ಟಾರ್ ನಟಿಯರ ಉಲ್ಲೇಖ. ತುಪ್ಪದ ಬೆಡಗಿ ರಾಗಿಣಿ, ಶುಭ ಪೂಂಜಾ ಹೆಸರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಬಿಡದೆ ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿದ್ದಾರೆ. ಸಣ್ಣ ಸಣ್ಣ ವಿಷಯವನ್ನು ಚಾಚು ತಪ್ಪದೆ ರೆಕಾರ್ಡ್ ಮಾಡಿದ್ದಾರೆ. ಕೊಲೆ ಕೇಸ್ನ ಪ್ರತಿಯೊಬ್ಬ ಆರೋಪಿಗಳ ಹೇಳಿಕೆ ಪಡೆದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಪ್ರದೋಷ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಸ್ಯಾಂಡಲ್ವುಡ್ನ ಹೆಸರಾಂತ ನಟಿಯರ ಹೆಸರನ್ನ ಉಲ್ಲೇಖಿಸಿದ್ದಾರೆ. ರಾಗಿಣಿ, ಶುಭಾಗೋ ರೇಣುಕಾ ಅಶ್ಲೀಲ ಸಂದೇಶ. ರೇಣುಕಾಸ್ವಾಮಿ ಫೋನ್ ಚೆಕ್ ಮಾಡಿದ ಪ್ರದೋಷ್. ಚಾರ್ಜ್ ಶೀಟ್ನಲ್ಲಿ ಸ್ಟಾರ್ ನಟಿಯರ ಹೆಸರು ರಿವೀಲ್ ಆಗಿದ್ದು, ಕೊಲೆಯಾದ ರೇಣುಕಾಸ್ವಾಮಿ, ಪವಿತ್ರ ಗೌಡ ಅಲ್ಲದೆ ತುಪ್ಪದ ಬೆಡಗಿ ರಾಗಿಣಿ, ಶುಭಾ ಪುಂಜಾಗೂ ಅಶ್ಲೀಲ ಸಂದೇಶ ಕಳಿಸಿದಂತೆ. ಈ ಬಗ್ಗೆ ರೇಣುಕಾಸ್ವಾಮಿ ಮೊಬೈಲ್ ಪರಿಶೀಲಿಸಿದ್ದ ಪ್ರದೋಷ್ ತನ್ನ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದಾನೆ. ರೇಣುಕಾಸ್ವಾಮಿ ತಮಗೂ ಅಶ್ಲೀಲ ಮೆಸೇಜ್ ಕಳಿಸಿದ್ದ ವಿಚಾರವನ್ನ ಈ ನಟಿಯರು ಹೇಳದೆ ಅದ್ಯಾಕೆ ಸೈಲೆಂಟ್ ಇದ್ರೋ ಗೊತ್ತಿಲ್ಲ. ಆದ್ರೆ 3991 ಪುಟದ ಚಾರ್ಜ್ ಶೀಟ್ನಲ್ಲಿ ಈ ವಿಚಾರ ದಾಖಲಾಗಿದೆ. ಈ ಚಾರ್ಜ್ ಶೀಟ್ ಬಗ್ಗೆ ವರದಿ ಪ್ರಸಾರವಾಗುತ್ತಿದ್ದಂತೆ ನನಗೆ ರೇಣುಕಾಸ್ವಾಮಿ ಯಾವುದೇ ಮೆಸೇಜ್ ಮಾಡಿಲ್ಲ, ನನ್ನ ಖಾತೆಗೆ ಯಾವುದೇ ಮೆಸೇಜ್ ಬಂದಿಲ್ಲ ಎಂದು ನಟಿ ಶುಭಾ ಪುಂಜಾರಿಂದ ಸ್ಪಷ್ಟನೆ ನೀಡಿದ್ರೆ, ಈತ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ನಡೆಯುತ್ತೆ, ಎಲ್ಲದಕ್ಕೂ ರಿಯಾಕ್ಟ್ ಮಾಡೋದಕ್ಕೆ ಆಗಲ್ಲ ಎಂದು ನಟಿ ರಾಗಿಣಿ ದ್ವಿವೇದಿ ಹೇಳಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೂಡ ವಿಚಾರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಬೇಡವಾ ಅನ್ನುವ ವಿಚಾರ ಹೈಕೋರ್ಟ್ನ ಅಂಗಳದಲ್ಲಿದೆ. 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ. ಆದರೆ ಇದರ ನಡುವೆ ರಾಜಕೀಯ ನಾಯಕರ ಹೇಳಿಕೆಗಳು ಬಹಳ ಕುತೂಹಲ ಕೇಳಿಸ್ತಾ ಇದೆ. ನೋಡಿ, ಸಿ ಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ರು. MLC ಸಿ ಟಿ ರವಿ ಅವರು CM ಅವರು ರಾಜೀನಾಮೆ ಕೊಡ್ತಾರೆ ಅಂಥೇಳಿ. ಇದಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ DK ಸುರೇಶ್ ಅವರು, ಮಾಜಿ ಸಂಸದರು. ಹಗಲ್ ಕನ್ಸ್ ಕಾಣ್ತಿದ್ದಾರೆ BJPಯವರು. ನಮ್ಮ ಸರ್ಕಾರ ಸುಭದ್ರವಾಗಿದೆ, CMಗೆ ಎಲ್ಲ ಶಾಸಕರ ಬೆಂಬಲವಿದೆ ಅಂತ ಸಿ ಟಿ ರವಿಯ ಹೇಳಿಕೆಗೆ ಮಾಜಿ ಸಂಸದ DK ಸುರೇಶ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ಸಿ ಟಿ ರವಿಯವರು ಭಾಳ ಆತರದಲ್ಲಿದ್ದಾರೆ ಅಂತ ಕಾಣಿಸ್ತಿದೆ. ಸಿ ಟಿ ಬಹುಶಃ ಅವ್ರು ಹೇಳಿರೋ ಬಾಂಬು ದೆಹಲಿನಲ್ಲಿ ಸ್ಫೋಟ ಆಗ್ಬೋದೇನೋ ಅಂತ ಕಾಣಿಸ್ತಿದೆ.
ದೆಹಲಿನಲ್ಲಿ ಅಭದ್ರವಾದಂಥ ಸುಭದ್ರವಾದ ಸರ್ಕಾರ ಇಲ್ಲ. ಸೊ ಅಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ಆ ಟೈಮ್ಗೆ ಗೊತ್ತಿಲ್ಲ. ಆ ಟೈಮ್ಗೆ ಏನಾರ ಒಂದು ಆಗ್ಬೋದೇನೋ, ಅದಕ್ಕೆ ಅವರು ಈ ರೀತಿ ಹೇಳ್ತಾ ಇದ್ದಾರೆ. ಇದು ಸೃಷ್ಟಿ ಮಾಡಿರುವಂಥ ಕಥೆಗಳು. ಇಲ್ಲಿ ಯಾರು ಆಕಾಂಕ್ಷಿಗಳಿಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿದೆ. ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ಎಲ್ಲ ಶಾಸಕರು ಇದೆ.